ಅದು ಯಾವ ಥರ ಪ್ರೆಷರ್ ಬರ್ತದೆ ನೋಡಿ. ನೀವು ಇಂಜಿನಿಯರ್ ಆದಮೇಲೆ ಸ್ಟಾರ್ಟ್ ಮಾಡಿದ್ದೆ? ಹೌದು ಸರ್, ಹೌದು. ನಾನು ಓನ್ ಡೆವಲಪ್ ಮಾಡಿ ನಾನೇ ರೆಡಿ ಮಾಡ್ತಾ ಇದ್ದೆ. ಫ್ಯಾಕ್ಟ್ರಿ ಇರ್ತಾವಲ್ಲ ಅದಕ್ಕೆ ಗಾಲಿ ಔಷಧಿ ಹೊಡಿದು ಆಮೇಲೆ ಎಡೆಕುಂಟಿ ರೆಡಿ ಮಾಡ್ತೀವಿ ಸರ್. ಈ ಥರ ವೀಲ್ಸ್ ಹೊರಗೆ ಯಾರು ಮಾಡಾಕತ್ತಿಲ್ಲ. ಇದು 3.5 ಫೀಟ್ ಸರ್, ಇದು 4.5 ಫೀಟ್ ಇದು ಹಿಂದಿನ ಗಾಲಿ. ಇದು ಅವ್ರು ಟ್ಯಾಕ್ಟ್ರಿಗೆ ಹೋಗಿ ಹಿಂಗೆ ಹಾಕೊಂಡ್ಬಿಟ್ರೆ ಯಾವ ಸಾಲಿನಾಗ ಬೇಕು ಅವ್ರಿಗೆ ಆ ಸಾಲಿನಾಗ ಸೆಟ್ ಮಾಡ್ಕೋಬಹುದು. ಟೋಟಲ್ 8 ವರ್ಷ ಮಟ್ಟ ಈ ಟೈರ್ ಏನಾಗಲ್ಲ. ಟ್ಯೂಬ್ ಟೈರ್ ಇದೆ ನಮ್ಮ ಕಡೆ, ಏರ್ ಇರ್ತೈತಿ ಇದ್ರೊಳಗೆ, ಹೈಟ್ ಇರ್ತಾವ ಸರ್. ಇವು ಬಟನ್ಸ್ ಎಲ್ಲ ಸಾಲಿಡ್ ಮಾಡಿಸಿದೀನಿ. 5.2 ಇಂಚ್ ಇದೆ ಸರ್. ಇದು ಸಣ್ಣ ಗಾಡಿಗೆ ಫ್ರಂಟ್ ವೀಲ್ ಇದೆ, ಬ್ಯಾಕ್ ವೀಲ್. ತುಂಬಾ ವೆರೈಟಿ ಸ್ಟಾಕ್ಸ್ ಇದಾವೆ ನಮ್ಮ ಕಡೆ. ನೀಟಾಗಿ ಫಿಕ್ಚರ್ಸ್ ರೆಡಿ ಮಾಡಿರ್ತೀವಿ. ಬೂಮ್ ಸ್ಪ್ರೇರ್ ಅಂತೀವಿ ಸರ್, ಫ್ಯಾಕ್ಟ್ರಿ ಆಪರೇಟೆಡ್ ಬೂಮ್ ಸ್ಪ್ರೇರ್ ಅಂತ ಹೇಳ್ತೀವಿ ಸರ್. 3 ವೆರೈಟಿ ಇದೆ ಸರ್. ಟಫ್ನೆಸ್ ನೋಡ್ರಿ 24 ಅಡಿ ಬರ್ತದೆ. ಒಮ್ಮೆ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಟ್ರೆ 1 ಎಕರೆ ಮುಗ್ದಂಗ ಸರ್ ಆಲ್ಮೋಸ್ಟ್. ಇದು ಯಾವ ತರ ಪ್ರೆಷರ್ ಬರ್ತದೆ ನೋಡಿ. ಸಬ್ಸಿಡಿ ಯಾವ ಥರ ಇದೆ ಅಂದರೆ ನಮ್ಮದು ಗಾಲಿ ಹಾಗೂ ಬೂಮ್ ಸ್ಪ್ರೇ ಎರಡೂ ಕೂಡ ಸಬ್ಸಿಡಿ ಆಗಿದ್ದಾವೆ ಸರ್. ನಮಸ್ಕಾರ ಸರ್, ನನ್ನ ಕಂಪ್ನಿ ಹೆಸರು ವಜ್ರೇಶ್ವರಿ ಟೆಕ್ನಾಲಜೀಸ್. ಇದು ಎಲ್ಲಿದೆ ಅಂದರೆ ತರೇಳ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಹುಬ್ಳಿಯಲ್ಲಿದೆ. ಹೌದು. ಇಲ್ಲಿ ನಾವು ಏನೇನು ರೆಡಿ ಮಾಡ್ತೀವಿ ಅಂದ್ರೆ ರೈತರಿಗೋಸ್ಕರ, ರೈತರ ಕಡೆ ಟ್ಯಾಕ್ಟ್ರಿ ಇರ್ತಾವಲ್ಲ ಅದಕ್ಕೆ ಗಾಲಿ ಆಮೇಲೆ ಔಷಧಿ ಹೊಡಿದು ಆಮೇಲೆ ಎಡೆಕುಂಟಿ ರೆಡಿ ಮಾಡ್ತೀವಿ ಸರ್. ಬನ್ನಿ ನಿಮ್ಗೆ ಒನ್ ಬೈ ಒನ್ ತೋರಿಸ್ಕೊಂತ ಹೋಗ್ತೀನಿ. ಸೂಪರ್. ಸೊ ನೀವು ಇಂಜಿನಿಯರ್ ಆದಮೇಲೆ ಸ್ಟಾರ್ಟ್ ಮಾಡಿದ್ದೆ? ಹೌದು ಸರ್, ಹೌದು. ಮುಂಚೆ ಎಲ್ಲ ಹೊರಗಿಂತ ತರಿಸಿದ್ದೆ ಸರ್. ಈಗೆಲ್ಲ ನಾನು ಓನ್ ಡೆವಲಪ್ ಮಾಡಿ ನಾನೇ ರೆಡಿ ಮಾಡ್ತಾ ಇದ್ದೇನೆ. ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ವಜ್ರೇಶ್ವರಿ. ಇದು ಈ ಥರ ವೀಲ್ಸ್ ಹೊರಗೆ ಯಾರೂ ಮಾಡಾಕತ್ತಿಲ್ಲ. ಯಾಕಂದ್ರೆ ಸರ್ ಇದು ಅಷ್ಟು ಇಂಜಿನಿಯರಿಂಗ್ ಪ್ಲಾನ್ ಪ್ರಕಾರ ನಾ ರೆಡಿ ಮಾಡಿದ್ದು. ಓಕೆ. ಇದು ಏನಂದರೆ ಇದು ಬೇಸಿಕಲಿ 15 HP ಇಂತ ಹಿಡಿದು 30 HP ವರೆಗೂ ಟ್ಯಾಕ್ಟ್ರಿ ಬರ್ತದೆ ಸರ್. ಇದು ಸರ್ ಇವಾಗ ಏನಂದರೆ ಇದು 3.5 ಫೀಟ್ ಸರ್. ಇದು 4.5 ಫೀಟ್ ಇದು ಹಿಂದಿನ ಗಾಲಿ. ಟ್ಯಾಕ್ಟ್ರಿಗೆ 15 30 HP ಬೆಕ್ಕ ಟ್ಯಾಕ್ಟ್ರಿ ಬರಲಿ ಸರ್, ಅದಕ್ಕೆ ನಾವು ಕುಂದಿಸ್ಕೊಡ್ತೀವಿ. ಇದು 4.5 ಫೀಟು, ಇದು 3.5 ಫೀಟು. ಇದಕ್ಕೆ ಎಕ್ಸಲ್ಸ್ ಇದಾವೆ ಸರ್, ಈ ಥರ ಬರ್ತದೆ. ಇದು ಅವ್ರು ಟ್ಯಾಕ್ಟ್ರಿಗೆ ಹೋಗಿ ಹಿಂಗೆ ಹಾಕ್ಕೊಂಡ್ಬಿಟ್ರೆ ನಟ್ ಬೋಲ್ಟ್ ಫಿಟ್ಟಿಂಗ್ ಮಾಡ್ರೆ ಇದು ಇಲ್ಲಿ ಅಡ್ಜಸ್ಟ್ಮೆಂಟಿಗೆ ಹೋಲ್ಸ್ ಇದಾವೆ ಸರ್. ಇದಕ್ಕೆ ಯಾವ ಥರ ಹೋಲ್ಸ್ ಇದಾವಲ್ಲ ಅದೇ ಥರ ಇದಕ್ಕೂ ಹೋಲ್ಸ್ ಇದಾವೆ. ಹಂಗೆ ಈಸಿಯಾಗಿ ಫಿಕ್ಸ್ ಆಗಿಬಿಡುತ್ತೆ. ಹಾಂ, ಫಿಕ್ಸ್ ಆಗ್ತದೆ ಸರ್. ಯಾವ ಸಾಲಿನಾಗ ಬೇಕು ಅವ್ರಿಗೆ ಆ ಸಾಲಿನಾಗ ಸೆಟ್ ಮಾಡ್ಕೋಬೋದು. ಇದು ಈಗ ನಾವು ಸದ್ಯಕ್ಕೆ ಒಂದು 4 ವರ್ಷ ಆಯ್ತು ಸರ್ ಈಗ ರೆಡಿ ಮಾಡಾಗತ್ತೆ. ಯಾವ ಕಂಪ್ಲೇಂಟ್ ಬಂದಿಲ್ಲ, ಯಾವ ಸರ್ವಿಸ್ ಕೂಡ ಬಂದಿಲ್ಲ. ಸೊ ನನ್ನ ಪ್ರಕಾರ ನಾನು ಹೆಚ್ಚು ಕಡಿಮೆ ರೈತರಿಗೆ ಹೇಳೋದು 1 ವರ್ಷ ವಾರಂಟಿ ಗ್ಯಾರಂಟಿ. ಬಟ್ ನನ್ನ ಪ್ರಕಾರ ಈಗ 4 ವರ್ಷ ಆಯಿತು ನಾನು ಕೊಟ್ಟು, ಸೊ ಇನ್ನೂ 4 ವರ್ಷ ಹೋಗ್ಬೋದು ಸರ್. ಸೊ ಟೋಟಲ್ 8 ವರ್ಷ ಮಟ್ಟ ಈ ಟೈರ್ ಏನಾಗಲ್ಲ. ಆದರೂ ಕೂಡ ಅವರು ವೀಲ್ ತೊಗೊಂಬಂದು ನಮ್ಮ ಕಂಪ್ನಿಗೆ ಕೊಟ್ಟರೆ ನಾವು ಅದನ್ನೇನು ಮಾಡ್ತೀವಿ, ಒಳ್ಳೆ ಸರ್ವಿಸಿಂಗ್ ಮಾಡಿ ಈ ಟೈರ್ ಏನಿದೆಯಲ್ಲ ಸೇಮ್ ಇದೇ ಕ್ವಾಲಿಟಿಯಲ್ಲಿ ಒಳ್ಳೆ ರಿಮೋಲ್ಡಿಂಗ್ ಮಾಡ್ಕೊಡ್ತೀವಿ ಸರ್. ಮತ್ತೆ ಮಾಡ್ಕೊಡ್ತೀರಾ? ಹಾಂ, ಇದನ್ನ ಅವರು 1 ಟೈಮ್ ತೊಗೊಂಡೋಗಿ ರಬ್ಬರ್ ಸೌಕ್ಲಿ ಬಂದಮೇಲೆ ಒಗೆಯೋದು ಅಂಥವೆಲ್ಲ ಏನು ಸೀನ್ ಇಲ್ಲ ಸರ್. ಹೌದು. ನಮ್ಮ ಕಂಪ್ನಿಯಲ್ಲಿ ತಂದು ಕೊಟ್ಟರೆ ಒಳ್ಳೆ ರಿಮೋಲ್ಡಿಂಗ್ ಮಾಡ್ಕೊಡ್ತೀವಿ. ಇದ್ರದ್ದು ವೇಟ್ ಏನೇ ಇಲ್ಲ ಅಂದ್ರೆ ಹೆಚ್ಚು ಕಡಿಮೆ ಒಂದು 70 kg ಒಂದು ವೇಟ್ ಬರ್ತದೆ ಸರ್. ಯಾಕಂದರೆ ಇದು ಅಷ್ಟು ವೇಟ್ ಮಾಡಲೇಬೇಕು. ಟ್ಯಾಕ್ಟ್ರಿನೂ ಅಷ್ಟೇ ವೇಟ್ ಇರ್ತೈತೆ. ಒಂದು ಸ್ಮಾಲ್ ಟ್ಯಾಕ್ಟ್ರಿ ಇಟ್ಕೊಂಡ್ರೆ ನೀವು ಒಂದು 15 30 HP ವರೆಗೂ ಅವು 800 to 900 kgs ಬರ್ತಾವೆ ಸರ್ ಅವು. ಹೌದು. ಸೊ ಅದಕ್ಕೆ ಇದು ವೇಟ್ ತಡ್ಕೋಬೇಕು ಸರ್. ಹೌದು. ಹಾಗಾಗಿ ನಮಗೆಲ್ಲ ಪೈಪ್ನಾಗ ಇರ್ತಾವೆ ಸರ್ ಇವು. ಸೊ ಭಾರಕ್ಕೆ ಇವು ಸ್ವಲ್ಪ ಶೇಡ್ ಆಗೋದು, ಒಂಥರ ಬೆಂಡ್ ಆಗೋದು ಆ ಥರ ಚಾನ್ಸ್ ಸರ್ ಇದು ಬೆಂಡ್ ಆಗಲ್ಲ. ಯಾಕಂದ್ರೆ ನಾವು ನಮ್ಮ ಕಡೆ ಫಿಕ್ಚರ್ಸ್ ಇರ್ತಾವೆ, ಜಿಗ್ ಇರ್ತಾವೆ ಸರ್. ಜಿಗ್ ಒಳಗೆ ಹಾಕಿ ಟೈಟ್ ಮಾಡಿ ವೆಲ್ಡಿಂಗ್ ಹೊಡೆದ್ಮೇಲೆ ಆಮೇಲೆ ನೆಕ್ಸ್ಟ್ ಫರ್ದರ್ ಪ್ರೊಸೀಜರ್ಗೆ ಹೋಗ್ತಾವೆ ಸರ್ ನಮ್ಮ ಮಟ್ಟ. ಇದೇನು ಸರ್ 15 30 HP ಆಯಿತು. ಈಗ ಇಲ್ಲಿದೆಯಲ್ಲ ಇದು 31 HP ಅಂತ ಹಿಡಿದು 50 HP ವರೆಗೂ ಆಯ್ತು ಸರ್ ಇದು. ಹಾಂ, ಇದು ಎರಡು ನಾವು ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್. ಆಮೇಲೆ ಈಗ ಇಲ್ಲಿ ಬರ್ರಿ, ಯಾವ ರೈತರಿಗೆ ಸಾಲಿಡ್ ವೀಲ್ಸ್ ಸೆಟ್ ಆಗಲ್ಲ ಆ ರೈತರಿಗೆ ಟ್ಯೂಬ್ ಟೈರ್ ಇದೆ ನಮ್ಮ ಕಡೆ. ಇದರಲ್ಲೇ ಇದಕ್ಕೆ ಅದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಅದು ಸಾಲಿಡ್ ವೀಲ್ಸ್, ಇದು ನ್ಯೂಮ್ಯಾಟಿಕ್ ವೀಲ್ಸ್ ಅಂತೀವಿ. ನ್ಯೂಮ್ಯಾಟಿಕ್ ಇನ್ ದ ಸೆನ್ಸ್ ಇದು ಏರ್ ಇರ್ತೈತಿ ಇದ್ರೊಳಗೆ. ಸೊ ಈಗ ನಾರ್ಮಲ್ ಟ್ಯಾಕ್ಟ್ರಿ ವೀಲ್ಸ್ ಇರ್ತಾವಲ್ಲ ಸರ್, ಹೌದು, ಸೇಮ್ ಅದೇ ಥರನೇ ಬಟ್ ಹೈಟ್ ಇರ್ತಾವೆ ಸರ್ ಇವು. ಯಾಕಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಅವರಿಗೆ ಹೆಚ್ಚಿಗೆ ಸಿಗ್ತದೆ ಇದರಿಂದ. ಇದು ಫ್ರಂಟ್ ವೀಲ್ ಸರ್, ಅದು ದೊಡ್ಡ ಗಾಡಿಗೆ. ಆಮೇಲೆ ಇದೇನಿದೆಯಲ್ಲ ಇದು ಸ್ಮಾಲ್ ಟ್ಯಾಕ್ಟ್ರಿಗೆ 15 HP ಇಂದ 30 HP ವರೆಗೂ ಇದು ಸಣ್ಣ ಟ್ಯೂಬ್ ಟೈರ್ ಸರ್ ಇವು. ಇದು ಹೆಂಗಿದೆಯಲ್ಲ 4.5 ಫೂಟು 3 ಫೂಟ್ ಇದೆ. ಇವಾಗ ಇಲ್ಲಿ ಬರ್ರಿ ಸರ್ ತೋರಿಸ್ತೀನಿ ನಿಮ್ಗೆ. ಇವೆಲ್ಲ ಬಟನ್ಸ್ ಎಲ್ಲ ಸಾಲಿಡ್ ಮಾಡಿಸಿದ್ದೀನಿ. ಓಕೆ. ಹಳೆ ಮಾಡೆಲ್ ಏನಿದ್ದು ಸರ್ ಅಂದರೆ ತೆಳ್ಳಗಿದ್ದು. ಈ ಮಾಡೆಲ್ನ ಈ ಸರ್ ಏನು ಬಂದವಲ್ಲ ಈ ಎಲ್ಲ ದಪ್ಪಗೆ ಬಂದವು ಸರ್. ಯಾಕಂದ್ರೆ ರೈತರು ಕೆಲವೊಂದು ಜನ ಒಳ್ಳೆ ಹೇಳಿದ್ರು ನಮ್ಗೆ ಕಾಲ್ ಮಾಡಿ, ಸರ್ ಅದು ಬಟನ್ ಭಾಳ ತೆಳ್ಳಗದವು, ದಪ್ಪ ಇರ್ಬೇಕಂತ. ಸೊ ಅದ್ರ ಸಲುವಾಗಿ ಈಗ ಬರೋ ರೈತರಿಗೆಲ್ಲ ದಪ್ಪ ಸಿಸ್ಟಮ್ ಮಾಡಿಕೊಟ್ಟೇನೆ ಸರ್. ಸರ್ ಇದು ನೋಡಿರಿ, ನನ್ನ ಹೈಟ್ 5.6 ಇಂಚ್ ಇದೆ. ಇದು ನೋಡಿರಿ 5.2 ಇಂಚ್ ಇದೆ. ಅಂದರೆ 5 ಫೀಟ್ ಮೇಲೆ 2 ಇಂಚ್ ಎಕ್ಸ್ಟ್ರಾ ಇದೆ. ಇದು ಹೆಂಗಂದರೆ ರೈತರಿಗೆ ಯಾವ ಥರ ಅಡ್ಜಸ್ಟ್ಮೆಂಟ್ ಬೇಕು, ಇದು ಹಿಂದ್ಗಡೆ ನಿಂತರ ತೆಗೆದು ಮುಂದ್ಗಡೆನೂ ಹಾಕೋಬಹುದು. ಅಂದರೆ ಇದು ಹಿಂದ್ಗಡೆ ಇದೆ ಸರ್. ಹೌದು. ಇದನ್ನ ಬಿಚ್ಚಿ ಈ ನಟ್ ಬೋಲ್ಟ್ ಬಿಚ್ಚಿ ಇದನ್ನ ಈ ಕಡೆನೂ ಮಾಡ್ಕೋಬಹುದು. ಸೊ ಎಲ್ಲ ಥರದಿಂದ ಅವರಿಗೆ ಸೈಡ್ ಅಡ್ಜಸ್ಟ್ಮೆಂಟಿಂಗ್ ಸಿಗ್ಬಿಡ್ತಾವೆ ಸರ್. ಅಂದರೆ 14 ಇಂಚಿಂದ ಹಿಡಿದು 42 ಇಂಚ್ ಮಟನೂ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಸಿಗ್ಬಿಡ್ತಾವೆ. ಅಂದರೆ ರೈತರು ಈಗ ಯಾವ ಥರ ಮೆಕ್ಕೆಜೋಳ ಬಿತ್ತಬೇಕಂದ್ರೆ 18 ಇಂಚಿಂದ 22 ಇಂಚ್ವರೆಗೂ ಬಿತ್ತಾರೆ ಸರ್.
24 ಇಂಚ್ವರೆಗೂ ಬಿತ್ತಾರ. ಸೊ ಅಲ್ಲಿ ಒಂದು ಸಾಲ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲಪ್ಪ ಅಂತಂದರೆ ಅವರು ಇದನ್ನು ಹೊಳಿಸ್ಕೊಂಡು ಹಾಕ್ಕೋಬೋದು, ಅಥವಾ ಇದನ್ನು ಹಿಂದಿದ್ದು ಮುಂದ್ಗಡೆನೂ ಮಾಡ್ಕೊಂಡು ಹಾಕ್ಕೋಬೋದು ಸರ್. ಇದು ಸರ್ ಇದು ಸಣ್ಣ ಗಾಡಿಗೆ 15ರಿಂದ 30 HP ವರೆಗೂ ಫ್ರಂಟ್ ವೀಲ್ ಸರ್. ಇದು ನೋಡ್ರಿ ಸರ್, ಇದು ಫ್ರಂಟ್ ವೀಲ್, ಇದು ಬ್ಯಾಕ್ ವೀಲ್. ಫ್ರಂಟ್ 3 ಅಡಿ ಇದೆ, ಹಿಂದಿನ ಗಾಲಿ 4.5 ಅಡಿ ಇದೆ. ಇವು ಸೇಮ್ ಟ್ಯೂಬ್ ಟೈರ್ ಹೆಂಗಿದಾವೆ ಅಂದರೆ ನಮ್ಮದು ಸಾಲಿಡ್ ಒಂಥರ ಡಿಫ್ರೆಂಟ್ ಬರ್ತದೆ, ಇದು ಏರ್ ಇದ್ದು ಡಿಫ್ರೆಂಟ್ ಬರ್ತದೆ. ಆಮೇಲೆ ನೆಕ್ಸ್ಟ್ ಇದಕ್ಕೆ ಎಕ್ಸೆಲ್ ಕೂಡ ಕೊಡ್ತೀವಿ, ಅಡ್ಜಸ್ಟ್ಮೆಂಟಿಂಗ್ ಎಕ್ಸೆಲ್ಸ್. ಆಮೇಲೆ ಇದು ದೊಡ್ಡ ಗಾಡಿಗೆ ಇದು ಟ್ಯೂಬ್ ಟೈರ್ ಏನಿದೆಯಲ್ಲ ಇದಕ್ಕೆ, ಮತ್ತು ಆಮೇಲೆ ನಮ್ಮ ಸಾಲಿಡ್ ವೀಲ್ಸಿಗೆ ರೇಟ್ ಸ್ವಲ್ಪ ಚೇಂಜಸ್ ಆಗ್ತದೆ ಸರ್. ಇದು ಬಂದು ಗೋಡನ್ ಇದು? ಹೌದು ಸರ್, ಇದು ನಮ್ಮ ಗೋಡೌನ್ ಸರ್. ಇಲ್ಲಿ ನೋಡ್ರಿ ತುಂಬ ವೆರೈಟಿ ಸ್ಟಾಕ್ಸ್ ಇದಾವೆ ನಮ್ಮ ಕಡೆ. ಅಂದರೆ ಸಣ್ಣ ಗಾಡಿ ಅಂತ ಹಿಡಿದು ದೊಡ್ಡ ಗಾಡಿವರೆಗೂ ಏನು ಬೇಕಲ್ಲ ಸ್ಟಾಕ್ ಎಲ್ಲ ಮೇಂಟೈನ್ ಮಾಡಿದ್ದೀವಿ. ಸೊ ಯಾವುದೇ ರೈತರ, ನಮ್ಮ ಕರ್ನಾಟಕದ ರೈತರಿಗೆ ಯಾರಿಗಾರ ಬೇಕಾಗಿತ್ತಂದರೆ ಏನೂ ಭಯ ಪಡಕ್ಕೆ ಹೋಗ್ಬೇಡ್ರಿ, ನಮ್ಮ ಕಡೆ ಯಾವಾಗಿದ್ರೂ ಅವೈಲೇಬಲ್ ಇರ್ತಾವೆ ಸ್ಟಾಕ್. ಅಂದರೆ ಸೀಸನ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ? ಹೌದು ಸರ್, ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಇಷ್ಟೆಲ್ಲ ಸ್ಟಾಕ್ ನಮ್ಮ ಕಡೆ ವೆರೈಟಿ ಆಫ್ ಸ್ಟಾಕ್ಸ್ ಇದಾವೆ ಸರ್. ನಾನು ಆಗಲೇ ಮಾತಾಡ್ದಂಗೆ ವೀಲ್ಸ್ ರೆಡಿ ಆಗ್ತದೆ ಅಂತಂದು ಹೇಳಿದ್ನಲ್ಲ, ಹೌದು, ನನ್ನ ಕಂಪ್ನಿಯಲ್ಲೇ. ಇಲ್ಲಿ ನೋಡ್ರಿ, ನೀವು ಹೇಳಿದ್ರಲ್ಲ ಪೈಪ್ ಬೆಂಡ್ ಆಗೋ ಚಾನ್ಸಸ್ ಅದು ಇದು ನೋಡ್ರಿ, ನೀಟಾಗಿ ಫಿಕ್ಚರ್ಸ್ ರೆಡಿ ಮಾಡಿರ್ತೀವಿ, ಸ್ಕ್ರೂ ಹಾಕಿ. ಸೊ ಯಾವುದು 1 mm ಕೂಡ ಆ ಕಡೆ ಈ ಕಡೆ ಅಳಗಡಬಾರ್ದು ಸರ್. ಹೌದೌದು ಸರ್. ಅಲ್ಲಿ ಮೋಲ್ಡಿಂಗ್ ಇದೆ ಸರ್, ಮೋಲ್ಡಿಂಗ್ ಅಲ್ಲೇ ಮಾಡಿಬಿಡ್ತೀವಿ ನಾವು ಸರ್. ಇದು ಬೂಮ್ ಸ್ಪ್ರೇಯರ್ ಅಂತೀವಿ ಸರ್ ನಾವು. ಇದು ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ಮೆಕ್ಕೆಜೋಳ, ತೊಗರಿ, ಕಡ್ಲಿ, ಆಮೇಲೆ ಇತ್ಯಾದಿ ಭಾಳ ಹೆಸರು, ಶೇಂಗಾ, ಇವಕ್ಕೆಲ್ಲ ಔಷಧಿ ಸ್ಪ್ರೇ ಮಾಡಲಿಕ್ಕೆ ಇದು ಟ್ಯಾಕ್ಟ್ರಿ ಆಪ್ರೇಟೆಡ್ ಬೂಮ್ ಸ್ಪ್ರೇಯರ್ ಅಂತಂದು ಹೇಳ್ತೀವಿ ಸರ್. ಇದಕ್ಕೆ ಏನೇನು ಬರ್ತದೆ ಅಂದರೆ ಸರ್, ನಮ್ಮ ಕಂಪ್ನಿಯಲ್ಲಿ ರೆಡಿ ಆಗಿರೋಂಥ ಟ್ಯಾಂಕ್, ಇನ್ ದ ಸೆನ್ಸ್ ವಜ್ರೇಶ್ವರಿ ಅಂತಂದು ಇದೆ, 500 ಲೀಟರ್ ಅಂತಂದು ಮೆನ್ಷನ್ ಇದೆ. ಇದು ಯಾವ ಗಾಡಿಗೆ ಸೂಟೇಬಲ್ ಅಂದರೆ ನಿಮ್ಗೆ 31 HP ಇಂದ 50 HP ವರೆಗೂ. ಅಂದ್ರೆ ರೈತರದ್ದು ಬಾಡಿಗೆ ಹೊಡೆಯೋದಂತ ಅನುಕೂಲ ಮಾಡ್ಬೇಕಂದ್ರೆ 500 ಲೀಟ್ರ್ ಒಯ್ಬೋದು ಸರ್, ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಅವರು ಆರಾಮಾಗಿ ಸಂಪಾದನೆ ಮಾಡ್ಕೋಬೋದು. ನಮ್ಮ ಕಡೆ 3 ವೆರೈಟಿ ಇದೆ ಸರ್. ಒಂದು 300 ಲೀಟ್ರ್ ಇದೆ, ಇದು 300 ಲೀಟ್ರ್ ಸರ್. ಇದು ಕೂಡ ಇದ್ರದ್ದು ಡಿಸೈನ್ ನೋಡ್ರಿ ಸರ್, ಇದರದ ಹೆವಿನೆಸ್, ಟಫ್ನೆಸ್ ನೋಡ್ರಿ, ಆಮೇಲೆ ಇದರದ ಎಲ್ಲ ಸ್ಟ್ರೆಂತ್ ನೋಡ್ರಿ ಹೆಂಗಿದೆ. ಇದು 300 ಲೀಟ್ರದ್ದು. ಇದು ಯಾವ ಟ್ಯಾಕ್ಟ್ರಿಗೆ ಅಂದರೆ 15ರಿಂದ 30 HP ವರೆಗೂ. ಬಟ್ ಸಣ್ಣ ಗಾಡಿಗೆ ಇದು ಹಾಕ್ಲಿಕ್ಕೆ ಬರಲ್ಲ, 300 ಲೀಟ್ರ್ ಇದೆಯಲ್ಲ ಅದ್ರ ಸಲುವಾಗಿ ಇಲ್ಲಿದೆ ನೋಡ್ರಿ. ಇದು 250 ಲೀಟ್ರ್ ಇದೆ. ಸಣ್ಣ ಗಾಡಿ ಇಂತ್ರ 15 HP ಇಂತ್ರ 30 HP ವರೆಗೂ ಹಾಕ್ಬೋದು ಸರ್. ಈಗ ನಾನು ಒಂದು ಸಿಂಪಲಾಗಿ ಡೆಮೋ ಕೊಡ್ತೀನಿ ಸರ್, ನಮ್ಮದು ಸ್ಪ್ರೇಯರ್ ಯಾವ ಥರ ವರ್ಕ್ ಆಗ್ತದೆ ಅಂತ ಹೊಲದಲ್ಲಿ. ಓಕೆ ಸರ್, ಇವಾಗ ಇದು ಬೂಮ್ ಸ್ಪ್ರೇಯರ್ ಸರ್ ನಮ್ಮದು. ಇದು ಇಲ್ಲಿಂತ್ರ ಅಲ್ಲಿವರೆಗೂ ಅಂದರೆ 24 ಫೂಟ್ ಬರ್ತದೆ ಸರ್, 24 ಅಡಿ ಬರ್ತದೆ ಇದು. ಅಂದರೆ ಒಮ್ಮೆ ಹಿಂಗೆ ಹೋಗಿ ಹಿಂಗೆ ಬಂದುಬಿಟ್ರೆ 1 ಎಕರೆ ಮುಗ್ದಂಗೆ ಸರ್ ಆಲ್ಮೋಸ್ಟ್ ಅಲ್ವಾ. ಹಾಂ, ಇದು 250 ಲೀಟ್ರದ್ದು. ಇದು ನಾನು ನಿಮಗೆ ಟ್ರಯಲ್ ತೋರಿಸ್ತೀನಿ ಸರ್, ಹೆಂಗೆ ವರ್ಕ್ ಆಗ್ತದೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಇದ್ರಾಗ 12 ನಾಜಲ್ ಕೊಡ್ತೀವಿ ಸರ್ ನಾವು. 1ರಿಂದ ಅಲ್ಲಿ ಮಟ್ಟ 12 ನಾಜಲ್ಸ್ ಇರ್ತಾವೆ. ಈ ಕಡೆ 6 ನಾಜಲ್, ಈ ಕಡೆ 6 ನಾಜಲ್. ನೋಡ್ರಿ ಇವಾಗ ಎಷ್ಟು ಡಾರ್ಕ್ ಬಂತದೆ, ಯಾವ ಥರ ಪ್ರೆಷರ್ ಬರ್ತದೆ ನೋಡಿ. ಇದು ಪ್ರೆಷರ್ ಬಂದು ಯಾವ ರೀತಿ ಅಂದರೆ ಆತ ಅಡ್ಜಸ್ಟ್ ಮಾಡ್ಕೋಬೋದು? ಹೌದು ಸರ್, ಅವರಲ್ಲೇ ಕೈಯಲ್ಲೇ ಇದೆ. ಇದು ನಾವು ಏನು ಮಾಡ್ತೇವೆ ಅಂದ್ರೆ ಸರ್, ಇದಕ್ಕೆ ನಾವು ಫಸ್ಟ್ ರೈತರೇನು ಆರ್ಡರ್ ಕೊಡೋಕೆ ಬಂದಿರ್ತಾರಲ್ಲ ನಮ್ಮ ಕಂಪ್ನಿಗೆ, ಅವಾಗ ನಾವು ಏನು ಮಾಡ್ತೀವಿ, ಡೆಲಿವರಿ ಕೊಡಬೇಕಾದ್ರೆ ಒಂದು ಟ್ರಯಲ್ ನೋಡ್ತೇವೆ ಸರ್. ಎಲ್ಲಾದರೂ ಏನಾದರೂ ಲೀಕೇಜ್ ಇದ್ದಾವ, ಯಾವುದಾದ್ರೂ ವಾಲ್ ಏನಾದರೂ ಪ್ರಾಬ್ಲಮ್ ಆಗಿದ್ದಾವ, ಲೀಕೇಜ್ ಎಲ್ಲ ಸರಿಪಡಿಸಿ ಸಾಲ್ವ್ ಮಾಡಿ ನಾವು ಆಮೇಲೆ ಡೆಲಿವರಿ ಕೊಡೋದು ಸರ್. ಅಂದರೆ ರೈತರಿಗೆ ಈಸಿ ವೇ ಅಲ್ಲಿ ಸುಮ್ಮನೆ ಹೋಗಿ ತೊಗೊಂಡೋಗಿ ಟ್ಯಾಕ್ಟ್ರಿಗೆ ಆಪ್ರೇಟ್ ಮಾಡಿ ಸುಮ್ಮನೆ ಕೆಲಸ ನಡೀತಿರ್ಬೇಕು ಸರ್. ಅದಕ್ಕೆ ಸೊ ಈಗ ವೀಲ್ ನೋಡಿದ್ವಿ, ಸ್ಪ್ರೇಯರ್ ನೋಡಿದ್ವಲ್ಲ, ಸೊ ಇದಕ್ಕೆ ಏನಾದ್ರು ಸಬ್ಸಿಡಿ ಸಿಗುತ್ತಾ ಹೇಗೆ? ಚಲೋ ಮಾತಾಡಿದ್ರಿ ಸರ್. ಈಗ ಕರ್ನಾಟಕದೊಳಗ ಗೌರ್ಮೆಂಟ್ ಇಂದ ರೈತರು ಏನದಾರಲ್ಲ ಅವರಿಗೆ ಸಬ್ಸಿಡಿ ಯಾವ ತರ ಇದೆ ಅಂದ್ರೆ, ಇವಾಗ ರೈತರಿಗೆ ಟ್ರ್ಯಾಕ್ಟರ್ಗೆ ವೀಲ್ ಮತ್ತು ಸ್ಪ್ರೇಯರ್ ಬೇಕು ಸರ್. ಅವರು ನಾರ್ಮಲಿ ಕಾಸ್ಟ್ ಕೊಟ್ಟು ತೊಗೊಂಡೋದ್ರೆ ನಮ್ಮ ಕಡೆ ಸ್ಪೆಷಲಿ ಆಸ್ ಪರ್ ಕ್ವಾಲಿಟಿ ನೋಡೋದಾದ್ರೆ 1,50,000 ರೂಪಾಯಿ ಸೇರಿ ಗಾಲಿ ಮತ್ತು ವೀಲ್ಸ್ ಇದಾವೆ ಸರ್. ವೀಲ್ಸ್ ಮತ್ತು ಸ್ಪ್ರೇಯರ್ ಇದಾವೆ. 1,50,000 ರೂಪಾಯಿ ಕ್ಯಾಶ್ ಕೊಟ್ರೆ ಅವರಿಗೆ ಸಬ್ಸಿಡಿ ಬೇಕಂದ್ರೆ 1,02,000 ರೂಪಾಯಿ ಸಿಗ್ಬಿಡ್ತೈತೆ ಅವರಿಗೆ. ಅವ್ರು ರೈತರು ಏನು ಮಾಡ್ಬೇಕಂದ್ರೆ ಅವ್ರ ಊರಲ್ಲಿ ಇರುವಂಥ ರೈತ ಸಂಪರ್ಕ ಕೇಂದ್ರ ಇರ್ತಾವಲ್ಲ ಸರ್, ಅಲ್ಲಿ ಹೋಗಿ ಅವರು ಡಾಕ್ಯುಮೆಂಟೇಶನ್ ಅರ್ಜಿ ಕೊಟ್ಬಿಟ್ರೆ ಅವ್ರದ್ದು ವರ್ಕ್ ಆರ್ಡರ್ ಇಶ್ಯೂ ಆಗ್ತದೆ. ಆ ವರ್ಕ್ ಆರ್ಡರ್ ಇಶ್ಯೂ ಆಗಿಬಿಟ್ಲೆ ನಮ್ಗೆ ಇಲ್ಲಿ ಮಟ್ಟ ಬರೋದು ಅವಶ್ಯಕತೆ ಇಲ್ಲ ಸರ್. ಅವ್ರು ವಾಟ್ಸಪ್ಪಲ್ಲಿ ವರ್ಕ್ ಆರ್ಡರ್ ಕಳಿಸ್ಬಿಟ್ರೆ ನಾವು ಅದನ್ನು ವೆರಿಫಿಕೇಶನ್ ಮಾಡಿಕೊಂಡು ಮಟೀರಿಯಲ್ ಒಂದು ಡೇಟ್ ಕೊಡ್ತೀವಿ, ಆ ಡೇಟ್ ಒಳಗೆ ಅವರು ಊರಿಗೆ ಕಳಿಸ್ಕೊಟ್ಬಿಡ್ತೀವಿ. ಸಬ್ಸಿಡಿ ಕೂಡ ಸಿಗುತ್ತೆ? ಹೌದು ಸರ್. ಯಾವ್ಯಾವ ಪ್ರಾಡಕ್ಟ್ಗೆ ಸಬ್ಸಿಡಿ ಸಿಗುತ್ತೆ ಸರ್? ಈಗ ನಮ್ಮ ಕಂಪನಿ ಒಳಗೆ ಎಲ್ಲ ರೆಡಿ ಆಗುವಂಥ ಮಟೀರಿಯಲ್ಗೂ ಎಲ್ಲವಕ್ಕೂ ಸಬ್ಸಿಡಿ ಇದಾವೆ ಸರ್. ಬನ್ನಿ ತೋರಿಸ್ತೀನಿ ನಿಮಗೆ. ಇಲ್ಲೇ ಬೋರ್ಡ್ ಹಾಕಿದ್ದೀವಿ ಸರ್. ಇದು 200 ಲೀಟರ್ ಸ್ಪ್ರೇಯರ್ ರೈತವಂತಿಗೆ ಅಂದರೆ ರೈತರು ಕಟ್ಟುವಂಥ ಅಮೌಂಟು 44,500 ಸರ್. ಇದು ಸಬ್ಸಿಡಿ ರೇಟ್. ಇದು 500 ಲೀಟ್ರದ್ದು ಇದು ಸ್ಪ್ರೇಯರ್ 54,000 ರೂಪಾಯಿ ರೇಟ್ ಇದೆ ಸರ್. ಇದು ಎಡೆಕುಂಟಿ 4 ತಾಳಿಂದು ಅಂದರೆ 31,000 ರೂಪಾಯಿ ರೇಟ್ ಇದೆ ಸರ್ ಸಬ್ಸಿಡಿಯಲ್ಲಿ. ಅಂದರೆ ರೈತರು ನಮಗೆ ಕಟ್ಟುವಂಥದ್ದು ಅಮೌಂಟು.
ಇದು ಎಡೆಕುಂಟೆ ಹಾಗೂ ಚಕ್ರ ಅಂದರೆ ಎರಡೂ ಸೇರಿ 85,000 ರೂಪಾಯಿ ಇದೆ ಸರ್ ಕಾಸ್ಟ್. ಇದು ಕಾಂಬೋ ಯಾವ ಥರ ಕಾಂಬೋ ಅಂದರೆ ಗಾಲಿ ಮತ್ತು ಸ್ಪ್ರೇರ್ ಯಾರು ರೈತರಿಗೆ ಟ್ಯಾಕ್ಟ್ರಿ ಖರೀದಿ ಮಾಡಿರ್ತಾರೆ, ಅವ್ರದ್ದು ಹೊಲ ಇರ್ತೈತೆ ಅಲ್ಲಿ ಸ್ಪ್ರೇ ಮಾಡಲಿಕ್ಕೆ 200 ಲೀಟ್ರ್ ಬೂಮ್ ಸ್ಪ್ರೇಯರ್ ಮತ್ತು ಚಕ್ರ ಅಂದ್ರೆ ಅವ್ರಿಗೆ 15-30 HP ಅಂತ ಬರುವಂಥದ್ದು ಟ್ಯಾಕ್ಟ್ರಿಗೆ 1,02,000 ಕಟ್ಟಬೇಕು ಸರ್ ಅವರು. ಅವರಿಗೆ ನಾವು ಗಾಲಿ ಮತ್ತು ಸ್ಪ್ರೇ ಎರಡೂ ಕೂಡ ಕೊಡ್ತೇವೆ. ಆಮೇಲೆ ಇದು 500 ಲೀಟ್ರ್ ಬೂಮ್ ಸ್ಪ್ರೇಯರ್ ಹಾಗೂ ಚಕ್ರ 1,15,000. ಇದು 31 HP ಇಂದ 50 HP ವರೆಗೂ ನಡೀತದೆ ಸರ್. ಇದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಾವು ಇದನ್ನು ಸಪ್ಲೈ ಮಾಡಿದ್ದರೋ ಅಂತ ಚಿತ್ರ ಸರ್ ಇವು. ಸರ್ ನಾನು ನಮ್ಮ ಕರ್ನಾಟಕದ ರೈತರಿಗೆ ಏನು ಹೇಳ್ಬೇಕಂದ್ರೆ, ಈಗ ರೈತರಿಗೆ ಮೊದಲ ಸಬ್ಸಿಡಿ ಇದ್ದಿದ್ದಿಲ್ಲ ಇತ್ತು, ಬಟ್ ಬೂಮ್ ಸ್ಪ್ರೇರ್ ಅಷ್ಟೇ ಇತ್ತು, ಎಡೆಕೊಂಟೆ ಅಷ್ಟೇ ಇತ್ತು, ವೀಲ್ಸ್ ಇದ್ದಿದ್ದಿಲ್ಲ. ಇವಾಗ ನಾನು ರೈತರ ಸಲುವಾಗಿ ಡಿಪಾರ್ಟ್ಮೆಂಟಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಈ ವರ್ಷ ಹೊಸ ಆರ್ಸಿಯಲ್ಲಿ ನಮ್ಮದು ಗಾಲಿ ಹಾಗೂ ಬೂಮ್ ಸ್ಪ್ರೇಯರ್ ಎರಡೂ ಕೂಡ ಸಬ್ಸಿಡಿ ಆಗಿದ್ದಾವೆ ಸರ್. ಸೊ ಹಾಗಾಗಿ ರೈತರಿಗೆ ತುಂಬ ಉಳಿಯುತ್ತೆ ಇದರಲ್ಲಿ. ಚಲೋ ಕ್ವಾಲಿಟಿ ವಿತ್ ಸಬ್ಸಿಡಿ ಅಂದರೆ ಇನ್ನೂ ತುಂಬ ಲಾಭ ಅವರಿಗೆ. ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೇನೆ ಅಂದರೆ, ಗುಲ್ಬರ್ಗ ರೈತರಾದರೂ ಎಲ್ಲಿಯವರಾಗಲಿ ಯಾವುದಾರ ಡಿಸ್ಟ್ರಿಕ್ಕಿನ ರೈತರಾಗಲಿ ಅವರಿಗೆ ಸಬ್ಸಿಡಿ ಮಾಡ್ಕೊಳ್ಳುವಂಥ ಅವಕಾಶ ಇದ್ದರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ನಾವು ಅಲ್ಲಿ ನಿಮ್ಮ ಊರಲ್ಲಿ ಇರುವಂಥ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ನಿಮ್ಗೆ ಮಾತಾಡಿಸಿ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿ ವರ್ಕ್ ಆರ್ಡರ್ ಇಶ್ಯೂ ಮಾಡಿಸ್ತೀವಿ ಸರ್. ಅದು ಹೆಲ್ಪ್ ಮಾಡ್ತೀರಾ? ಹೆಲ್ಪ್ ಮಾಡ್ತೀವಿ ಸರ್, ಮಾಡಲೇಬೇಕಾಗ್ತದೆ ರೈತರಿಗೆ. ಇಲ್ಲಾಂದ್ರೆ ಅವ್ರಿಗೆ ಏನೂ ಗೊತ್ತಾಗಂಗಿಲ್ಲ ಪಾಪ. ಅವು ಕೆಲವೊಂದಿಷ್ಟು ರೈತರಿಗೆ ಗೊತ್ತಿರ್ತಾವೆ, ಅವ್ರು ಬಡ ಹೋಗಿ ಮಾಡ್ತಾರೆ. ಕೆಲವೊಬ್ರಿಗೆ ಗೊತ್ತಾಗಲಿಲ್ಲ ಅಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿರಿ, ನಾವು ನಿಮ್ಗೆ ಅದಕ್ಕೆ ಸಬ್ಸಿಡಿ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡ್ತೀವಿ ಸರ್. ಸೊ ಏನೇ ಇದ್ರೂ ನಿಮ್ಗೆ ಈಗ ಕಾಲ್ ಮಾಡಿದ್ರೆ ನೀವು ಡೀಟೇಲ್ಸ್ ನಾವು ಸಾಲ್ವ್ ಮಾಡ್ತೀವಿ ಸರ್. ಅದನ್ನ ಡೀಟೇಲ್ಸ್ ಕೊಟ್ಟು ಮಾತಾಡಿಸಿ ಅವ್ರ RSK ಅಗ್ರಿಕಲ್ಚರ್ ಆಫೀಸರ್ಸ್ ಇರ್ತಾರಲ್ಲ ಅವ್ರ ಜೊತೆ ಮಾತಾಡಿಸಿ ನಾವು ಕೊಡಿಸ್ತೀವಿ. ಎಲ್ಲ ಕಡೆ ಮಟೀರಿಯಲ್ ಸಿಗ್ತಾವೆ ಸರ್. ವೇರಿಯೇಷನ್ ಏನಿರೋದು ಕ್ವಾಲಿಟಿ ಒಂದೇ ಡಿಫ್ರೆನ್ಸ್ ಇರೋದು. ನಮ್ಮ ಕಡೆ ಏನಿದೆಲ್ಲ ವೀಲ್ಸ್ ಹಾಗೂ ಬೂಮ್ ಸ್ಪ್ರೇರ್ದ ಟ್ಯಾಂಕ್ಸ್, ಆಮೇಲೆ ಇನ್ಕ್ಲೂಡಿಂಗ್ ಬೂಮ್ ಸ್ಪ್ರೇರ್ ಒಳಗೆ ಏನೇನು ಸಟ್ ಸಿಗ್ತಾವಲ್ಲ ಎಲ್ಲ ನಮ್ಮ ಕಂಪ್ನಿಯಲ್ಲಿ ಟೋಟಲ್ ರೆಡಿ ಆಗ್ತವೆ ಸರ್. ಅವರಿಗೆ ಕ್ವಾಲಿಟಿನೂ ಚಲೋ ಸಿಕ್ಕಂಗೆ ಆಗ್ತದೆ, ಮಟೀರಿಯಲ್ನೂ ವರ್ಕ್ ಆಗ್ತದೆ, ಎಲ್ಲ ಕೂಡ ಏನು ಟೋಟಲಿ ಝೀರೋ ಇಶ್ಯೂ ಆ ಥರ ನಾವು ಮಾಡ್ತೀವಿ ಸರ್. ಇದು ನಮ್ಮದು ಕಂಪ್ನಿ ಬಂದುಬಿಟ್ಟು ಸರ್, ಇದು ತಾರಾಳ್ ಇಂಡಸ್ಟ್ರಿಯಲ್ ಎಸ್ಟೇಟ್ನಾಗ ಇದೆ ಹುಬ್ಳಿಯಲ್ಲಿ. ಯಾವುದೇ ರೈತರಿಗೂ ನಮ್ಮ ಕಂಪ್ನಿಯಲ್ಲಿ ಮಟೀರಿಯಲ್ ನೋಡ್ಬೇಕು ಅನಿಸಿದ್ರೆ ಕಾಲ್ ಮಾಡಿರಿ, ನಾವು ನಿಮ್ಗೆ ಲೊಕೇಶನ್ ಫಾರ್ವರ್ಡ್ ಮಾಡ್ತೀವಿ. ಅದ್ರ ಪ್ರಕಾರ ನೀವು ಬಂದು ಅಟೆಂಡ್ ಮಾಡ್ಬೋದು.